ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ರೋಮಾಪುರದವರಿಗೆ ಬರೆದ ಪತ್ರಿಕೆ ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 15ನೇ ಅಧ್ಯಾಯ. ರೋಮ 15ರಲ್ಲಿ ಪೌಲನ 28 ರಹಸ್ಯಗಳನ್ನು ನಾವು ನೋಡಿಕೊಳ್ಳಬಹುದು ರೀ. 28 ಸೀಕ್ರೆಟ್ಸ್ ಆಫ್ ಪಾಲ್. ಸೀಕ್ರೆಟ್ಸ್ ಅಂತ ಹೇಳುವಾಗ ಆತ್ಮಿಕ ರಹಸ್ಯಗಳು, ಸ್ಪಿರಿಚುವಲ್ ಸೀಕ್ರೆಟ್ಸ್ ಆಫ್ ಪಾಲ್. ಅಂದರೆ ಆತನು ಆತ್ಮಿಕ ವ್ಯಕ್ತಿಯಾಗಿದ್ದದ್ದಕ್ಕೆ ಕಾರಣ ಆತ್ಮಿಕ ರಹಸ್ಯಗಳು ಅವನಲ್ಲಿದ್ದು, ಆ ರಹಸ್ಯಗಳನ್ನು ನಮ್ಮ ಅಧ್ಯಯನಕ್ಕಾಗಿ ನಾವು ಇಂದು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. 28 ಸ್ಪಿರಿಚುವಲ್ ಸೀಕ್ರೆಟ್ಸ್ ಆಫ್ ಪಾಲ್. ಪೌಲನ 28 ಆತ್ಮಿಕ ರಹಸ್ಯಗಳು. ಮೊದಲನೇದಾಗಿ ಆತನು ಹೇಳುವಂಥ ಮೊದಲನೇ ವಚನ, 15ನೇ ಅಧ್ಯಾಯ 1ನೇ ವಚನದಲ್ಲಿ, ನಮ್ಮನ್ನು ನಾವೇ ಮೆಚ್ಚಿಸಿಕೊಳ್ಳುವವರಾಗಿರದೆ, ನಾಟ್ ಸೆಲ್ಫ್ ಪ್ಲೀಸಿಂಗ್. ಅಂದರೆ ತನ್ನನ್ನು ತಾನು ಮೆಚ್ಚಿಸಿಕೊಳ್ಳುವ ಅಭ್ಯಾಸ ಆತನಿಗಿರಲಿಲ್ಲ. ಇನ್ನೊಂದು ರೀತಿಯಿಂದ ಹೇಳಬೇಕಾದ್ರೆ ಪೌಲನು ತನ್ನನ್ನು ತಾನು ಮೆಚ್ಚಿಸಿಕೊಳ್ಳಲಿಲ್ಲ. ವಾವ್! ಹೌದು, ಗಲಾತ್ಯ 1:8-10ರಲ್ಲಿ ಮನುಷ್ಯರನ್ನು ಮೆಚ್ಚಿಸ್ತಿರಲಿಲ್ಲ, ಅಂದರೆ ಇತರರನ್ನು. ಆದರೆ ಇಲ್ಲಿ ತನ್ನನ್ನು ತಾನು ಕೂಡ ಮೆಚ್ಚಿಸಲಿಲ್ಲ. ಇದು ಮೊದಲನೇ ರಹಸ್ಯ, ಪೌಲನ ರಹಸ್ಯ. ಎರಡನೇದಾಗಿ ಬಲಹೀನರನ್ನು ಸಹಿಸಿಕೊಳ್ಳುವುದು, ಬೇರಿಂಗ್ ದಿ ವೀಕ್. ಅದೇ ಮೊದಲನೇ ವಚನದಲ್ಲಿನೇ ಇದೆ. ರೋಮ 15:1ರಲ್ಲಿ ಬೇರೆಯವರು ಬಲಹೀನರು, ಪೌಲನು ಬಲವುಳ್ಳ ಬಲಿಷ್ಠನಾದಂಥ ಆತ್ಮಿಕ ಬಲಿಷ್ಠನು. ಆದರೆ ಬೇರೆಯವರು ಬಲಹೀನರ ಬಂದು ಪೌಲನ ಹತ್ರ ಭೇಟಿಯಾದಾಗ ಪೌಲನು ಅದನ್ನು ಸಹಿಸ್ಕೊಳ್ತಾ ಇದ್ದ. ಸ್ವಲ್ಪ ಮಟ್ಟಿಗೆ ಅದು ನನಗೆ ಅರ್ಥ ಆಗ್ತಾ ಇದೆ. ಯಾಕಂದರೆ ನಾನು ಒಂದು ಚಿಕ್ಕ ಸಭೆಯನ್ನು ನೋಡಿಕೊಳ್ತಾ ಇರುವಾಗ ಆ ಸಭೆಯಲ್ಲಿ ಬೆಳೆಯೋದಕ್ಕೆ ಭಾಳ ಲೇಟಾಗಿ, ಭಾಳ ತಡವಾಗಿ, ಭಾಳ ದೀರ್ಘಕಾಲವಾಗಿ ಇರಬೇಕಾಗ್ತದೆ. ಆದ್ದರಿಂದ ನಾನು ಬೇರೆಯವರ ಬಲಹೀನತೆಗಳನ್ನು ಸಹಿಸಿಕೊಳ್ಬೇಕು. ಇದು ಪೌಲನಿಂದ ನಾವು ಕಲಿಯುವಂಥ ಎರಡನೇ ಪಾಠ ಇದು. ಮೂರನೇದಾಗಿ ಭಕ್ತಿ ವೃದ್ಧಿಗಾಗಿ ಮಾಡ್ತಾ ಇದ್ನಂತೆ, ಇತರರ ಭಕ್ತಿ ವೃದ್ಧಿ. ಹಿ ಡಿಡ್ ಫಾರ್ ದಿ ಎಡಿಫಿಕೇಶನ್ ಆಫ್ ಅದರ್ ಪೀಪಲ್. 2ನೇ ವಚನದಲ್ಲಿ ನಮ್ಮಲ್ಲಿ ಪ್ರತಿಯೊಬ್ಬೊಬ್ಬನು ತನ್ನ ನೆರೆಯವನ ಭಕ್ತಿ ವೃದ್ಧಿಯ ಹಿತಕ್ಕಾಗಿ ಮಾಡಬೇಕಂತ ಹೇಳ್ಬಿಟ್ಟು ಪೌಲನ್ ಇದನ್ನು ಫಾಲೋ ಮಾಡ್ತಾ ಇದ್ದುದರಿಂದ ಆ ಮಾತನ್ನು ಈಗ ರೋಮಾಪುರದ ವಿಶ್ವಾಸಿಗಳಿಗೆ ತಿಳಿಸುವಾತನಾಗಿದ್ದಾನೆ. ಹಾಗಾದರೆ ನಾವು ಏನೇ ಮಾಡಿದರೂ ಬೇರೆಯವರಿಗೆ ಭಕ್ತಿ ವೃದ್ಧಿ ಆಗಬೇಕು, ಬೇರೆಯವರು ಭಕ್ತಿಯಲ್ಲಿ ಬೆಳಿಬೇಕು, ಬೇರೆಯವರು ಇತರರು ನನಗೆ ಹತ್ತಿರವಾದಂಥವರು ಭಕ್ತಿಯಲ್ಲಿ ಅವರು ಮುಂದುವರಿಬೇಕು. ಇದು ನನ್ನ ಆಕಾಂಕ್ಷೆಯಾಗಿರಲಿ, ನಮ್ಮ ಬಯಕೆಯಾಗಿರಲಿ. ಅದಕ್ಕೆ ದೇವರು ಸಹಾಯ ಮಾಡ್ತಾರೆ. 4ನೇದಾಗಿ ರೋಮ 15ರಿಂದ ನಾವು ನೋಡಿಕೊಳ್ತಾ ಇರುವಂಥ ವಿಷಯ ಏನಂದರೆ ಪೌಲನ 28 ಆತ್ಮಿಕ ರಹಸ್ಯಗಳು. ಪಾಲ್ಸ್ 28 ಸ್ಪಿರಿಚುವಲ್ ಸೀಕ್ರೆಟ್ಸ್. ಈ 28 ರಹಸ್ಯಗಳನ್ನು 28 ಆತ್ಮಿಕ ಪಾಠಗಳನ್ನಾಗಿ ನಾವು ನಮ್ಮ ಜೀವನದಲ್ಲಿ ಅನ್ವಯಿಸಿಕೊಳ್ಳೋಣ. 4ನೇದಾಗಿ ನೋಡುವಾಗ ಕ್ರಿಸ್ತನ ಉದಾಹರಣೆಯನ್ನು ಕೊಡುವಂಥದ್ದು ಅಥವಾ ಕ್ರಿಸ್ತನ ಮಾದರಿಯನ್ನು ಕೊಡುವಂಥದ್ದು. ಪೌಲನು ಮಾತಾಡ್ತಾ ಕ್ರಿಸ್ತನು ಅಂತ ಹೇಳ್ಬಿಟ್ಟು ಅಪೊಸ್ತಲಕೃತ್ಯದಲ್ಲಿ ಕೂಡ ಮಾತಾಡ್ತಾ 20ನೇ ಅಧ್ಯಾಯದಲ್ಲಿ ತನ್ನ ಒಂದು ಮಾದರಿಯನ್ನು ಕೊಡ್ತಾ ಹೋಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಈ ರೀತಿಯಾಗಿ ಹೇಳಿದರು ಅಂತ ಹೇಳ್ಬಿಟ್ಟು ಒಂದು ಅಪರೂಪವಾದಂಥ ವಾಕ್ಯವನ್ನು ಅಪೊಸ್ತಲಕೃತ್ಯ 20ರಲ್ಲಿ
ಪೌಲನು ಹೇಳುವಾತನಾಗಿದ್ದಾನೆ. ಅದನ್ನು ಸುವಾರ್ತೆಯಲ್ಲಿ ಇಲ್ಲದಂಥ ಒಂದು ಮಾತನ್ನು ಪೌಲನು ಹೇಳಿರೋದರಿಂದ ಒಂದು ರೀತಿಯಿಂದ ಅದು ಆಶ್ಚರ್ಯಕರವಾದಂಥ ಒಂದು ಸಂಗತಿ. ಅಪೊಸ್ತಲಕೃತ್ಯ 20 ಮತ್ತು 35ನೇ ವಚನದಲ್ಲಿ ಇರುವಂಥದ್ದು. ಈಗ ಅದೇ ರೀತಿಯಾಗಿ ರೋಮ ಪತ್ರಿಕೆಯನ್ನು ಬರಿತಾ ಇರುವಾಗ ಇನ್ನೇನು 1-2 ಅಧ್ಯಾಯಗಳಲ್ಲಿ ಅದನ್ನು ಮುಕ್ತಾಯಗೊಳಿಸ್ತಾನೆ ಈ ಪತ್ರಿಕೆಯನ್ನು. ಆ ಸಂದರ್ಭದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಾದರಿಯನ್ನು ತನ್ನ ಸಂದೇಶದ ನಡುವೆ ತಿಳಿಸುವಾತನಾಗಿದ್ದಾನೆ. ತನ್ನ ಮಾದರಿಯ ನಡುವೆ ಕ್ರಿಸ್ತನ ಮಾದರಿಯನ್ನು, ಕ್ರಿಸ್ತನು ಸಹ ತನ್ನನ್ನು ಮೆಚ್ಚಿಸಿಕೊಳ್ಳಲಿಲ್ಲ. ಆ ರೀತಿಯಾಗಿ ಹೇಳಿದ್ದಕ್ಕೆ ಕೀರ್ತನೆ 69ನೇ ಅಧ್ಯಾಯದ 9ನೇ ವಚನದಲ್ಲಿ ಇರುವಂಥ ಒಂದು ವಾಕ್ಯವನ್ನು ತಿಳಿಸಿಬಿಟ್ಟು ಕ್ರಿಸ್ತನು ಸಹ ಎಂಬ ಮಾತನ್ನು ಹೇಳುವಾತನಾಗಿದ್ದಾನೆ. 5ನೇದಾಗಿ ಪೌಲನ 28 ಆತ್ಮಿಕ ರಹಸ್ಯಗಳಲ್ಲಿ ಈಗಾಗಲೇ 4 ಆತ್ಮಿಕ ರಹಸ್ಯಗಳನ್ನು ನಾವು ನೋಡಿದ್ವಿ. ಈಗ 5ನೇ ಆತ್ಮಿಕ ರಹಸ್ಯ ಏನಂತ ಹೇಳಿದ್ರೆ, ನಮ್ಮ ಬೋಧನೆಗಾಗಿ ಬರೆಯಲಾಗಿದೆ. ಅಂದರೆ ಟು ಬಿ ಥಾಟ್, ಟು ಟೀಚರ್ಸ್. ಹಳೆ ಒಡಂಬಡಿಕೆ ಯಾಕೆ ಬರೆದಿದೆ ಅಂದರೆ, ಅದು ನಮ್ಮ ಅಂತ ಹೇಳುವಾಗ ಪೌಲನನ್ನು ಒಳಗೊಂಡು ಮಾತಾಡ್ತಿದ್ದಾನೆ. ರೋಮಾಪುರದ ವಿಶ್ವಾಸಿಗಳನ್ನು ಹೌದು, ಅದೇ ಸಂದರ್ಭದಲ್ಲಿ ನಮಗೂ ಹೌದು, ಅದೇ ಸಂದರ್ಭದಲ್ಲಿ ತನ್ನನ್ನು ಒಳಪಡಿಸಿ ನಮ್ಮ ಬೋಧನೆಗಾಗಿ ಹಳೆ ಒಡಂಬಡಿಕೆ ಬರೆಯಲಾಗಿತ್ತು ಎಂಬುದಾಗಿ ಪೌಲನು ತನ್ನ ಆತ್ಮಿಕ ರಹಸ್ಯ 5ನೇದನ್ನು ತಿಳಿಸುವಾತನಾಗಿದ್ದಾನೆ. 6ನೇದಾಗಿ ತಾಳ್ಮೆ. ಹೌದು, ತಾಳ್ಮೆ. ರೋಮ 15:4ನೇ ವಚನದಲ್ಲಿ ನೋಡುವಾಗ ಹಳೆ ಒಡಂಬಡಿಕೆ ಯಾಕೆ ದೇವರು ಬರೆದ್ರು ಅಂತ ನೋಡುವಾಗ ತಾಳ್ಮೆ ತಂದುಕೋಬೇಕು. ಅದು ಭಾಳ ಪ್ರಾಮುಖ್ಯವಾದಂಥ ಒಂದು ವಿಷಯ. ಯಾಕೆ ನಾನು ಅದನ್ನು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಇಬ್ರಿಯ ಗ್ರಂಥಕರ್ತನು ಕೂಡ ಒಂದು ಮಾತು ಹೇಳಿದ್ದು ನನಗೆ ನೆನಪಿಗೆ ಬರ್ತಿದೆ. ಅದೇನಂತ ಹೇಳಿದ್ರೆ 6ನೇ ಅಧ್ಯಾಯದಲ್ಲಿ 12ನೇ ವಚನ ಇಬ್ರಿಯ, ಅದರಲ್ಲಿ ನಂಬಿಕೆಯಿಂದಲೂ ತಾಳ್ಮೆಯಿಂದಲೂ ವಾಗ್ದಾನವನ್ನು ನಾವು ಬಾಧ್ಯರಾಗಿ ತಗೋಬೇಕಾಗ್ತದೆ. ವಾಗ್ದಾನಗಳಿಗೆ ನಾನು ಬಾಧ್ಯಸ್ಥನಾಗಬೇಕಾದ್ರೆ ಯಾವ ರೀತಿಯಾಗಿ ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕು, ಆ ರೀತಿಯಾಗಿ ದೇವರ ವಾಗ್ದಾನಗಳು, 100 ವಾಗ್ದಾನಗಳಿದೆ, ಅವುಗಳಿಗೆಲ್ಲ ನಾನು ಬಾಧ್ಯಸ್ಥನಾಗಬೇಕಾದ್ರೆ ಒಂದು ನಂಬಿಕೆ ಇರಬೇಕು, 2ನೇದು ತಾಳ್ಮೆ. ಇದು ಪೌಲನಿಗಿತ್ತು ಮತ್ತು ಅದನ್ನು ಹಳೆ ಒಡಂಬಡಿಕೆಯ ಗ್ರಂಥದಿಂದ ತೆಗೆದುಕೊಳ್ಳಬಹುದು ಎಂಬುದಾಗಿ ಹೇಳುವಾತನಾಗಿದ್ದಾನೆ. ಅದು ಪೌಲನ 6ನೇ ಆತ್ಮಿಕ ರಹಸ್ಯ. ಪೌಲನ 7ನೇ ಆತ್ಮಿಕ ರಹಸ್ಯ ಏನಂದರೆ ಆಧರಣೆ. ಹಳೆ ಒಡಂಬಡಿಕೆಯಿಂದ ಆಧರಣೆಯನ್ನು ಪಡ್ಕೊಳ್ಳುವಂಥದ್ದು ಪೌಲನ. ಯಾಕಂತ ಹೇಳಿದರೆ ಆಗ ಹೊಸ ಒಡಂಬಡಿಕೆ ಇರಲಿಲ್ಲಲ್ಲ, ಆದ ಕಾರಣ ದೇವರ ವಾಕ್ಯದಿಂದ ಅಂತ ಹೇಳೋಣ, ದೇವರ ವಾಕ್ಯದಿಂದ ಆಧರಣೆಯನ್ನು ಪಡ್ಕೊಂಡಿದ್ದು ಪೌಲನ ಆತ್ಮಿಕ ರಹಸ್ಯ, 7ನೇ ಆತ್ಮಿಕ ರಹಸ್ಯವಾಗಿದೆ. 28 ಪೌಲನ ಆತ್ಮಿಕ ರಹಸ್ಯಗಳಲ್ಲಿ 7 ನೋಡಿದ್ವಿ. ಈಗ 8ನೇದು ನಿರೀಕ್ಷೆ. ಈ ಒಂದು ಮಾತು ಕೂಡ ರೋಮಪತ್ರಿಕೆ 15:4ನೇ ವಚನದಲ್ಲಿ ಇದೆ. ಅದೇನಂತ ಹೇಳಿದರೆ, ನಿರೀಕ್ಷೆಯುಳ್ಳವರಾಗಿರ್ಬೇಕಂತ ಹೇಳ್ಬಿಟ್ಟು ದೇವರ ವಾಕ್ಯ ಬರೆದಿದೆ. ಅದನ್ನು ಪೌಲನು ಓದಿ ಹೌದು, ಅದು ನನಗೆ ಬೋಧಿಸಲಿಕ್ಕೆ, ಅದು ನನಗೆ ತಾಳ್ಮೆ ತರಲಿಕ್ಕೆ, ಅದು ನನಗೆ ಆಧರಣೆ ಕೊಡಲಿಕ್ಕೆ, ಹೌದು ನನಗೆ ನಿರೀಕ್ಷೆಯನ್ನು ಕೊಡಲಿಕ್ಕೆ. ದೇವರ ವಾಕ್ಯ ಓದುವಾಗ ನಿರಾಶೆಯಿಂದ ಓದಿದರೆ ನಿರೀಕ್ಷೆ ನಮಗೆ ಲಭ್ಯವಾಗ್ತದೆ. ಸರಿ, ನಿರೀಕ್ಷೆ. ಇದುವರೆಗೆ ನಾವು ಏನು ನೋಡ್ಕೊಳ್ತಿದ್ವಿ ಅಂದರೆ, ಪೌಲನ ಜೀವನದಿಂದ 28 ಆತ್ಮಿಕ ರಹಸ್ಯಗಳಿದೆ. ಅದರಲ್ಲಿ 8 ನೋಡಿದ್ವಿ, ಇನ್ನು 20 ನಾವು ನೋಡಲಿಕ್ಕೆ ಇದೆ. ಇವೆಲ್ಲವನ್ನು ಕೂಡ ರೋಮ 15ರಿಂದ ನಾವು ನೋಡ್ಕೊಳ್ತೇವೆ. 9ನೇದಾಗಿ ನಾವು ನೋಡುವಾಗ ಒಂದೇ ಮನಸ್ಸು ಇರುವಂತೆ ಹೇಳುವಂಥ ಒಂದು ಮಾತು. ಒಂದೇ ಮನಸ್ಸು.
ಒಂದೇ ಮನಸ್ಸನ್ನು ಕೊಡಲಿ. ಹೌದು, ನೀವು ಕ್ರಿಸ್ತ ಯೇಸುವನ್ನು ಹಿಂಬಾಲಿಸುವಂತೆ ನಿಮಗೆ ಒಂದೇ ಮನಸ್ಸನ್ನು ಕೊಡಲಿ ಅಂತ ನೋಡ್ರಿ, ಎಷ್ಟು ಒಳ್ಳೆ ಹಾರೈಕೆ. ಒಂದೇ ಮನಸ್ಸು ಉಳ್ಳವರಾಗಿರಬೇಕೆಂಬಂಥದ್ದನ್ನು ಯೇಸು ಸ್ವಾಮಿ ಮತ್ತು 18:19 ಹೇಳಿದ್ದಾರೆ. ಮತ್ತು ಅಪೊಸ್ತಲಕೃತ್ಯದಲ್ಲಿ ಡಾಕ್ಟರ್ ಲೂಕ್ ಕೂಡ 1ನೇ ಅಧ್ಯಾಯ 14ನೇ ವಚನ, 2ನೇ ಅಧ್ಯಾಯ 1-2 ವಚನಗಳು ಇವೆಲ್ಲ ನೋಡುವಾಗ ಈ ಒಂದು ಮನಸ್ಸು ಎಷ್ಟು ಪ್ರಾಮುಖ್ಯ ಅಂತ ನಾವು ಲೂಕನ ಸುವಾರ್ತೆಯಲ್ಲಿ ಅಪೊಸ್ತಲಕೃತ್ಯದಲ್ಲಿ ಅಪೊಸ್ತಲಕೃತ್ಯ 1:14 ಮತ್ತು ಅಪೊಸ್ತಲಕೃತ್ಯ 2ನೇ ಅಧ್ಯಾಯ 1-2 ವಚನಗಳು. ಲೂಕನ ಬರೆದ ಸುವಾರ್ತೆಯಲ್ಲಿ ಕೂಡ ಈ ಒಂದು ಮನಸ್ಸಿನ ವಿಷಯವಾಗಿ ನಾವು ನೋಡ್ತೇವೆ. ಮತ್ತು ಇಲ್ಲಿ ಅಪೊಸ್ತಲಕೃತ್ಯದಲ್ಲಿ ರೋಮ 15ರಲ್ಲಿ ನಾವು ಈ ಒಂದು ಮನಸ್ಸಿನ ಮಹತ್ವ ಎಷ್ಟು ಇದೆ ಎಂಬುದನ್ನು ನಾವು ನೋಡಿಕೊಳ್ತೇವೆ. ಸರಿ, ಮುಂದುವರಿಸೋಣ. ಮತ್ತು ಪೌಲನ ಜೀವನದಲ್ಲಿ ಇರುವಂಥ 28 ಆತ್ಮಿಕ ರಹಸ್ಯಗಳಲ್ಲಿ 10ನೇ ರಹಸ್ಯ ಏನಂತ ಹೇಳಿದರೆ, ನೀವು ಒಂದೇ ಮನಸ್ಸು ಹಾಗೆ ಒಂದೇ ಸ್ವರದಿಂದ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾದ ದೇವರನ್ನು ಮಹಿಮೆ ಪಡಿಸುವಿರಿ. ಹೌದು, ಬೇರೆಯವರು ನೀವು ಮಹಿಮೆ ಪಡಿಸ್ತೀರಿ ಅಂತ ಹೇಳಿದಾಗ ನಾನು ಮಹಿಮೆ ಪಡಿಸದೇ ಇರಲಿಕ್ಕಾಗ್ತದ? ಆದ ಕಾರಣ ಪೌಲನ ತನ್ನ ಜೀವನದಲ್ಲಿ ಹೌದು ತಂದೆಗೆ ದೇವರನ್ನು ಮಹಿಮೆ ಪಡಿಸ್ತಾ ಇದ್ದ, ದೇವರನ್ನು ಸ್ಪಷ್ಟಪಡಿಸ್ತಾ ಇದ್ದ, ದೇವರಿಗೆ ಆದ್ಯತೆಯನ್ನು ಕೊಡ್ತಾ ಇದ್ದ. ಈಗ ರೋಮಾಪುರದ ವಿಶ್ವಾಸಿಗಳಿಗೆ ನೀವು ಕೂಡ ದೇವರನ್ನು ಮಹಿಮೆ ಪಡಿಸಿರಿ ಅಥವಾ ಪಡಿಸುವಿರಿ ಎಂಬುದಾಗಿ ಹೇಳುವಾತನಾಗಿದ್ದಾನೆ. ಆದ ಕಾರಣ ಇದು ಪೌಲನ ಜೀವನದ 10ನೇ ಆತ್ಮಿಕ ರಹಸ್ಯ. 11ನೇ ರಹಸ್ಯ ಭಾಳ ಚೆನ್ನಾಗಿದೆ, ನನಗಿಷ್ಟ ಇದು. ರೋಮ 15 ಮತ್ತು 7ನೇ ವಚನದಲ್ಲಿ ಒಬ್ಬರನ್ನೊಬ್ಬರು ಸ್ವೀಕರಿಸುವಂಥದ್ದು. ಹೌದು, ಪೌಲನು ಕೂಡ ಅದನ್ನು ಮಾಡಿದ್ದಾನೆ. ಬಲಹೀನರಾದಂಥ ಕೊರಿಂಥದವರನ್ನು ಸ್ವೀಕರಿಸಿದ್ದಾನೆ, ಸಹಿಸಿಕೊಂಡಿದ್ದಾನೆ. ಅದೇ ರೀತಿಯಾಗಿ ಈ ಪೌಲನು ಈಗ ರೋಮಾಪುರದ ವಿಶ್ವಾಸಿಗಳಿಗೆ ನೀವು ಕೂಡ ಒಬ್ಬರನ್ನೊಬ್ಬರು ಸ್ವೀಕರಿಸಿರಿ. ಯಾಕೆ ಇದನ್ನು ಹೀಗೆ ಮಾಡಬೇಕು ಅಂಥೇಳಿದರೆ, ದೇವರಿಗೆ ಮಹಿಮೆ ಆಗೋದಕ್ಕಾಗಿ. ದೇವರನ್ನು ಮಹಿಮೆ ಪಡಿಸಿರಿ ಅಂತ 6ನೇ ವಚನದಲ್ಲಿ ಹೇಳಿಬಿಟ್ಟು ರೋಮ 15:6 ಈಗ 7ನೇ ವಚನದಲ್ಲಿ ಹೇಗೆ ಮಹಿಮೆ ಪಡಿಸಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾನೆ. ಹೇಗೆ ಅಂತ ಹೇಳಿದರೆ, ಇತರರನ್ನು ಸ್ವೀಕರಿಸುವುದರಿಂದ. ವಾವ್! ನಾನು ಇತರ ವಿಶ್ವಾಸಿಗಳನ್ನು ಒಂದು ವೇಳೆ ನನಗಿಂತಲೂ ವ್ಯತ್ಯಾಸವಾದ ಒಂದು ಜೀವನ, ಬೋಧನೆ, ಅಭಿಪ್ರಾಯ, ಮನವರಿಕೆ, ವಿಶ್ವಾಸ, ಹಿನ್ನೆಲೆ ಇರಬಹುದು, ಅಂಥವರನ್ನು ಕೂಡ ಸ್ವೀಕರಿಸುವುದರಿಂದ ನಾನು ದೇವರನ್ನು ಮಹಿಮೆ ಪಡಿಸ್ತೀನಂತೆ. ಇಂಥ ಒಂದು ವಾಕ್ಯ ಬೈಬಲ್ನಲ್ಲಿ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ರೋಮ 15:7ನೇ ವಚನ. ಆದರೆ ಇನ್ನೊಂದು ಮಾತು ಕೂಡ ಅದೇ ರೋಮ 15:7ರಲ್ಲಿದೆ. ಅದೇನಂತ ಹೇಳಿದರೆ, ಒಬ್ಬರನ್ನೊಬ್ಬರು ಬರೀ ಸ್ವೀಕರಿಸಿರಿ ಅಂತ ಬರೆದಿಲ್ಲ ಅಲ್ಲಿ ಏನಂತ ಬರೆದಿದೆ ಅಂದರೆ, ಕ್ರಿಸ್ತನು ನಿಮ್ಮನ್ನು ಸ್ವೀಕರಿಸಿದಂತೆಯೇ. ವಾವ್! ಕ್ರಿಸ್ತನು ನಿಮ್ಮನ್ನು ಸ್ವೀಕರಿಸಿದಂತೆಯೇ ನೀವು ಒಬ್ಬರನ್ನೊಬ್ಬರು ಸ್ವೀಕರಿಸಿರಿ. ವಾವ್! ಹಾಗಾದರೆ ತಂದೆಯಾದ ದೇವರು ಇದ್ದಾರೆ ಈ ರೋಮ 15:7ರಲ್ಲಿ. ಮತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಈ ವಾಕ್ಯದಲ್ಲಿ ಇರುವಂಥದ್ದನ್ನು ನೋಡ್ತೇವೆ. ಅದು ಹೇಗೆ ಅಂದರೆ, ಒಬ್ಬರನ್ನೊಬ್ಬರು ಸ್ವೀಕರಿಸುವಂಥ ಪವಿತ್ರ ಆತ್ಮನ ಶಕ್ತಿ, ಪವಿತ್ರ ಆತ್ಮ ತ್ರಯೇಕ ದೇವರಲ್ಲಿ ಇದ್ದಾರೆ ನಮ್ಮೊಂದಿಗೆ. 12ನೇದಾಗಿ ದೇವರ ಕರುಣೆ. 9ನೇ ವಚನ, ರೋಮ 15:9ನೇ ವಚನದಲ್ಲಿ ದೇವರ ಕರುಣೆಗಾಗಿ ಆತನನ್ನು ಮಹಿಮೆ ಪಡಿಸುವಂಥದ್ದಾಯ್ತು ಅಂತ ಹೇಳುವಾಗ, ಮಹಿಮೆ ಅನ್ನುವಂಥ ಒಂದು ವಿಚಾರವನ್ನು ಹಂಗೆ ಮುಂದುವರಿಸ್ತಾ ಇದ್ದಾನೆ. 6ನೇ ವಚನದಲ್ಲಿ ಪ್ರಾರಂಭ ಮಾಡಿದಂಥ ಪೌಲನು ಈಗ ಪೌಲನ ಜೀವನದಲ್ಲಿ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಪೌಲನು ಕೂಡ ಒಬ್ಬರನ್ನೊಬ್ಬರು ಸ್ವೀಕರಿಸಿದನು. ಯೋಹಾನ, ಮಾರ್ಕ ಅವನ ವಿಷಯದಲ್ಲಿ ಸ್ವೀಕಾರ ಮಾಡಲಿಲ್ಲ, ಅನಂತರ ಸ್ವೀಕಾರ ಮಾಡ್ತಾನೆ.
ಆಮೇಲೆ ಇಲ್ಲಿ ನೋಡುವಾಗ ದೇವರ ಕರುಣೆ ಮೇಲೆ ಆತ್ಕೊಂಡಂಥ ವ್ಯಕ್ತಿಯಾಗಿದ್ದ ಪೌಲನು ಇದರ ಬಗ್ಗೆ 2 ಕೊರಿಂಥ 4:1 ಕೂಡ ಇನ್ನೂ ಸ್ಪಷ್ಟವಾಗಿ ಅದರ ಬಗ್ಗೆ ಬರೆಯುವಾತನಾಗಿದ್ದಾನೆ. ಹೌದು, ಯಾಕಂದರೆ ದೇವರ ಕರುಣೆ 2 ಕೊರಿಂಥ 4:1 ಇರುವಂಥ ವಾಕ್ಯದಲ್ಲಿ ಅದು ಬಹು ಪ್ರಾಮುಖ್ಯ. ಮತ್ತು ಸ್ತುತಿ ಕೂಡ ಪೌಲನ ಜೀವನದಲ್ಲಿ ಬಹು ಪ್ರಾಮುಖ್ಯವಾದ ಪಾತ್ರೆಯನ್ನು ವಹಿಸಿತ್ತು. ರೋಮ 15 ಮತ್ತು 9ನೇ ವಚನದಲ್ಲಿ ನಾವು ನೋಡುವಾಗ ಪವಿತ್ರ ಗ್ರಂಥದಲ್ಲಿ ಸ್ತುತಿಸುವೇನು ಅಂತ ಹೇಳುವಾಗ, ಹೌದು ಅದು ವಾಕ್ಯ, ಅದು ಹಳೆ ಒಡಂಬಡಿಕೆ, ಆದರೆ ಪೌಲನ್ ಅದನ್ನು ಫಾಲೋ ಮಾಡ್ತಿದ್ದ, ಅದಕ್ಕೆ ಆತನು ಹೇಳ್ತಿದ್ದಾನೆ. 10ನೇ ವಚನದಲ್ಲಿ ಸಂತೋಷದ ಬಗ್ಗೆ ನೋಡ್ತೀವಿ. ಹೌದು, ದೇವರ ವಾಕ್ಯದಿಂದ, ಅಂದರೆ ಅದು ಧರ್ಮೋಪದೇಶಕಾಂಡ 32:43 ವಾಕ್ಯವನ್ನು ಹೇಳುವಾಗ ಅದು ಸಂತೋಷ ದೇವರನ್ನು, ಅಂದರೆ ಯಹೂದ್ಯರಲ್ಲದವರು ಸಂತೋಷ ಪಡುವುದರ ಕುರಿತಾಗಿ ಇಲ್ಲಿ ಬರೆಯಲಾಗಿದೆ. ಆದರೆ ಪೌಲನು ಕೂಡ ಈ ಬಗ್ಗೆ ಫಿಲಿಪ್ಪಿ 4:4 ಕರ್ತನಲ್ಲಿ ಸಂತೋಷ ಪಡ್ರಿ ಅಂತ ಹೇಳಿದ್ದಾನೆ. 13ನೇ ವಚನ ಭಾಳ ದೊಡ್ಡ ವಚನ, ಭಾಳ ಪ್ರಾಮುಖ್ಯವಾದಂಥ ವಚನ, ನನಗಿಷ್ಟವಾದಂಥ ವಚನ. ರೋಮ 15:13 ನೋಡುವಾಗ ಅಲ್ಲಿ ಬಹಳಷ್ಟು ವಿಷಯಗಳು ಬರೆದಿದೆ. ಅದರಲ್ಲಿ ಒಂದು ವಿಷಯ ಎತ್ತಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪವಿತ್ರಾತ್ಮನ ಶಕ್ತಿ. ಪೌಲನ ಜೀವನದಲ್ಲಿ ಪವಿತ್ರಾತ್ಮನ ಶಕ್ತಿ ಆತ್ಮಿಕ ರಹಸ್ಯವಾಗಿತ್ತು. ಅದೇ ವಚನದಲ್ಲಿ ಸಮಾಧಾನಗಳಿಂದ ತುಂಬಲಿ ಅಂತ ಹೇಳುವಾಗ ಸಕಲ ಸಂತೋಷ, ಸಮಾಧಾನ. ಪೌಲನ ಜೀವನದಲ್ಲಿ ಕೂಡ ಈ ಸಮಾಧಾನ ಇತ್ತು, ಅದಕ್ಕೆ ನಮಗೆ ತಿಳಿಸುವಾತನಾಗಿದ್ದಾನೆ. ರೋಮ 15:14 ವಚನದಲ್ಲಿ ಒಳ್ಳೆತನದಿಂದ ಪೂರ್ಣವಾದವರಾಗಿರ್ಬೇಕಂತೆ. ಒಳ್ಳೆತನದಿಂದ ಪೂರ್ಣವಾದವರು ಅಂದರೆ ಒಳ್ಳೆತನಕ್ಕೆ 100ಕ್ಕೆ 100 ಮಾರ್ಕ್ಸ್ ಇರಬೇಕಂತ. ಆ ರೀತಿಯಾಗಿ ಹೇಳಿದ ಪೌಲನ ಜೀವನದಲ್ಲಿ ಇರಲಿಲ್ವಾ? ಇತ್ತು. ಆದ ಕಾರಣ ಪೌಲನ ರಹಸ್ಯ ಅದು ಒಳ್ಳೆತನದಲ್ಲಿ 100. ಮತ್ತು ಅದೇ ರೀತಿಯಾಗಿ 16ನೇ ವಚನ, 15ನೇ ಅಧ್ಯಾಯ ರೋಮಪತ್ರಿಕೆ 16ನೇ ವಚನದಲ್ಲಿ ಆತ್ಮಗಳನ್ನು, ಗೆದ್ದ ಆತ್ಮಗಳನ್ನು ದೇವರಾತ್ಮನಿಂದ ಶುದ್ಧರಾಗಿ, ಪರಿಶುದ್ಧರಾಗಿ ಅವರು ಒಂದು ಕಾಣಿಕೆಯಾಗಿ ಪ್ರತ್ಯೇಕವಾಗಿರುವಂಥದ್ರ ಬಗ್ಗೆ ಮಾತಾಡ್ತಾನೆ. ಮತ್ತು 19ನೇ ಪೌಲನ ರಹಸ್ಯ ಏನಂತ ಹೇಳಿದ್ರೆ, ಸ್ವಂತ ಮಾತಿನಿಂದ ಆತ್ಮಗಳನ್ನು ಗೆದ್ದಂತೆ, ಬೈ ಓನ್ ವರ್ಡ್ಸ್. 20ನೇದು ಕೃತ್ಯದಿಂದ, ಬೈ ಆ್ಯಕ್ಷನ್, ಕೃತ್ಯದಿಂದ. 21ನೇದು ಬಲವಾದ ಸೂಚಕ ಕಾರ್ಯ. ವಾವ್, ಪೌಲನ ಇದನ್ನು ನಡೆಸಿದ್ದಾನೆ. ಮತ್ತು 22ನೇ ಪೌಲನ ಆತ್ಮಿಕ ರಹಸ್ಯ ಅದ್ಭುತಗಳಿಂದ. ಇವೆಲ್ಲವೂ ಕೂಡ ನಾವು 18ನೇ ವಚನದಲ್ಲಿ ನೋಡ್ತೇವೆ. ರೋಮ 15:18 ವಚನದಲ್ಲಿ ನಾವು ನೋಡ್ತೇವೆ ರೀ. ಮತ್ತು ಮುಂದೆ ನಾವು ನೋಡುವಾಗ 20ನೇ ವಚನದಲ್ಲಿ ಇನ್ನೊಂದು ಸಂಗತಿ ಭಾಳ ಪ್ರಾಮುಖ್ಯವಾದದ್ದು, ಬೇರೆಯವರ ಅಸ್ತಿವಾರದ ಮೇಲೆ ನಾನು ಕಟ್ಟೋದಿಲ್ಲ ಅಂತ ಹೇಳ್ತಾನೆ. ಅದು ಕೂಡ ಪೌಲನ ಒಂದು ಆತ್ಮಿಕವಾದ ರಹಸ್ಯ. 24ನೇ ಒಂದು ರಹಸ್ಯವನ್ನು ನಾವು 24ನೇ ವಚನದಲ್ಲಿ ನೋಡ್ಬೋದು. 24 ಅದೇನಂತ ಹೇಳಿದರೆ ಅನ್ಯೋನ್ಯತೆ, ಆನಂದದ ಅನ್ಯೋನ್ಯತೆ. ಮತ್ತು 27ನೇ ವಚನದಲ್ಲಿ ಆತ್ಮಿಕ ಆಶೀರ್ವಾದ. ಮತ್ತು 29ನೇ ವಚನದಲ್ಲಿ ಕ್ರಿಸ್ತನ ಆಶೀರ್ವಾದ. ವಾವ್. ಅದೇ ಸಂದರ್ಭದಲ್ಲಿ 31ನೇ ವಚನದಲ್ಲಿ ಸ್ವೀಕಾರ ಯೋಗ್ಯ. ಕೊನೆಯದಾಗಿ ವಿಶ್ರಾಂತಿ, 32ನೇ ವಚನ. ಇವೆಲ್ಲವೂ ಕೂಡ ಪೌಲನ 28 ಆತ್ಮಿಕ ರಹಸ್ಯಗಳು. ರೋಮಪತ್ರಿಕೆ 15ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.